ನಾನು ಕುರಿ ಮಟನ್ ತಿಂತೀನಿ, ಕೋಳಿ ತಿಂತೀನಿ, ಅದು ಪ್ರಾಣಿನ ತಾನೇ. ಆಮೇಲೆ ಇಲ್ಲಿ ಇಷ್ಟು ಜನ ಇಲ್ಲಿ ಬರೀ ನಾವು ಫೋನ್ ಮಾಡಿ ಮಾತಾಡ್ಕೊಳ್ಳೋದು ಒಂದು ವಿಡಿಯೋ ಮಾಡೋದೊಂದು ದೊಡ್ಡದಲ್ಲ. ಎಲ್ಲರಿಗೂ ರೈತರಿಗೆ ಹೊಡ್ತಾ ಬೀಳ್ತಾ ಇರೋದು, ಎಕ್ಕಡಿಂದ ಹೋದ್ರು ರೈತಗೆ ಹೊಡ್ತಾ ಬೀಳ್ತಾ ಇರೋದು. ಒಗ್ಗಟ್ಟಾಗಿ ಹೋಗೋಣ, ಬತ್ತೀರ ಆಗುತ್ತಾ? ನಡ್ರಿ ಹೋಗೋಣ. ರಾಷ್ಟ್ರ ಗಾಂಧಿ ನೆಹರು ಮಾಡಿರೋದು ಹಿಂದೂ ಮುಸ್ಲಿಂ ವಾಸ ಮಾಡಕ್ ಮಾಡಿರೋದು. ನಾನು ಹಬ್ಬ ಎಲ್ಲ ಮಾಡೋದೇ ಇಲ್ಲ. ದೇಶದಾದ್ಯಂತ ಬಕ್ರೀದ್ ಹಬ್ಬ ಸಮೀಪಿಸುತ್ತಿರುವ ಹೊತ್ತಿನಲ್ಲಿ ಈ ಬಾರಿ ಹಬ್ಬದ ಸುತ್ತ ಹೊಸ ರೀತಿಯ ಚರ್ಚೆ ಆರಂಭವಾಗಿದೆ. ಸಾಮಾನ್ಯವಾಗಿ ಬಕ್ರೀದ್ ಹಬ್ಬದಲ್ಲಿ ಪ್ರಾಣಿಗಳ ಕುರ್ಬಾನಿ, ಮಾಂಸದೂಟ ಇರುವುದು ಸಾಮಾನ್ಯ. ಆದರೆ ಬಿಜೆಪಿ ಆಡಳಿತವಿರುವ ರಾಜ್ಯಗಳಲ್ಲಿ, ಅದರಲ್ಲೂ ಮುಖ್ಯವಾಗಿ ಪಶ್ಚಿಮ ಬಂಗಾಳ, ಉತ್ತರ ಪ್ರದೇಶ ರಾಜ್ಯಗಳಲ್ಲಿ ಕುರ್ಬಾನಿ ಆಚರಣೆಗೆ ತಡೆ ನೀಡಲಾಗಿದೆ. ಈ ಆದೇಶಗಳು ಹೊರಬರುತ್ತಿದ್ದಂತೆ ಅನೇಕ ಮುಸ್ಲಿಂ ಸಂಘಟನೆಗಳು ಕುರ್ಬಾನಿ ಆಚರಣೆಯನ್ನ ಕೈಬಿಡುವುದಾಗಿಯೂ ಗೋಮಾಂಸದಿಂದ ಮಾಡಲಾಗುವ ಅಡುಗೆಯನ್ನು ಮಾಡುವುದಿಲ್ಲ ಎಂದು ಸ್ಪಷ್ಟಪಡಿಸಿವೆ. ಮುಂದೆ ಬರ್ತಾ ಇರುವಂಥ 28ನೇ ತಾರೀಕು ಬರ್ತಾ ಇರುವಂಥ ಏನು ಬಕ್ರೀದ್ ಹಬ್ಬ ಇದೆ, ಆ ಬಕ್ರೀದ್ ಹಬ್ಬಕ್ಕೆ ಸಂಬಂಧಪಟ್ಟಂತೆ ನಾವು ಹಾಸನ ಜಿಲ್ಲೆಯ ಮುಸ್ಲಿಂ ಸಂಘಟನೆ ಎಲ್ಲರೂ ಒಟ್ಟು ಸೇರಿ ಒಂದು ನಿರ್ಧಾರವನ್ನು ಮಾಡಿದ್ದೀವಿ. ಆ ಹಬ್ಬಕ್ಕೆ ಸಂಬಂಧಪಟ್ಟಂತೆ ಹಾಗೆ ಇನ್ನಿತರ ಕೆಲವೊಂದು ವಿಚಾರಗಳಿಗೆ ಸಂಬಂಧಪಟ್ಟಂತೆ ಆ ನಿರ್ಧಾರಗಳು ಏನು ಅನ್ನೋದನ್ನು ತಾವು ಹಾಸನ ಜಿಲ್ಲೆಯ ಎಲ್ರಿಗೂ ತಿಳಿಸ್ಬೇಕು ಅನ್ನೋಂಥ ಉದ್ದೇಶಕ್ಕೆ ಇವತ್ತಿನ ಪತ್ರಿಕಾ ಸಭೆಯನ್ನು ಕರೆದಿದ್ದೀವಿ. ಬಹಳ ಮುಖ್ಯವಾಗಿ ಮುಸ್ಲಿಂ ಸಮುದಾಯ ಕರ್ನಾಟಕ ರಾಜ್ಯದಲ್ಲಿ ಸುಮಾರು 16ರಿಂದ 18% ಇರುವಂಥ ಮುಸ್ಲಿಂ ಸಮುದಾಯ. ಈ ಮುಸ್ಲಿಂ ಸಮುದಾಯವನ್ನು ಒಂದು ರೀತಿಯಲ್ಲಿ ಏನು ಹೆದರಿಸುವಂಥ, ಬೆದರಿಸುವಂಥ ಪ್ರಯತ್ನಗಳು ರಾಜಕೀಯದ ಭಾಗವಾಗಿ ನಡೀತಲೇ ಇದೆ. ಈಗಲೂ ಕೂಡ ಅದು ಮುಂದುವರ್ಕೊಂಡು ಹೋಗ್ತಾನೆ ಇದೆ. ಈಗಾಗಲೇ ನಿಮ್ಮೆಲ್ರಿಗೂ ಕೂಡ ಗೊತ್ತಿರುವ ಹಾಗೆ ಬಕ್ರೀದ್ ಹಬ್ಬ ಅಂತ ಹೇಳಿದ್ರೆ, ಬಕ್ರೀದ್ ಹಬ್ಬದಲ್ಲಿ ಸಾಮಾನ್ಯವಾಗಿ ಮುಸ್ಲಿಂ ಸಮುದಾಯ ಮಾಂಸವನ್ನು ಇನ್ನಿತರರಿಗೆ ಹಂಚಿ ಆ ಹಬ್ಬವನ್ನು ಆಚರಣೆಯನ್ನು ಮಾಡ್ತೀವಿ. ಅದರಲ್ಲಿ ಬೇರೆ ಬೇರೆ ರೀತಿಯಾದಂಥ ಮಾಂಸವನ್ನು ನಾವು ಎಲ್ರಿಗೂ ಕೂಡ ದಾನವನ್ನು ಮಾಡ್ತೀವಿ. ಸೊ ಈ ಹಿಂದೆ ಎಲ್ಲವೂ ಕೂಡ ನಡ್ಕೊಂಡು ಬಂದಿರುವಂಥದ್ದು, ನಾವು ಮುಸ್ಲಿಂ ಸಮುದಾಯ ಎಲ್ಲ ಪ್ರಾಣಿಗಳನ್ನು ಕೂಡ ಒಂದೇ ರೀತಿಯಲ್ಲಿ ನೋಡ್ತೀವಿ. ಆ ಒಂದೇ ರೀತಿಯಲ್ಲಿ ನೋಡೋದ್ರ ಭಾಗವಾಗಿ ಯಾವೆಲ್ಲ ಪ್ರಾಣಿಗಳು ನಾವು ವಧೆ ಮಾಡಿ ಮಾಂಸವನ್ನು ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೋ ಅಂಥ ಪ್ರಾಣಿಗಳನ್ನು ನಾವೆಲ್ಲರೂ ಕೂಡ ಸೇವಿಸ್ತಾ ಇದ್ವಿ, ಜೊತೆಗೆ ದಾನವನ್ನು ಕೂಡ ಮಾಡ್ತಾ ಇದ್ವಿ. ಆದರೆ 2020ರಲ್ಲಿ ಬಿಜೆಪಿ ಸರ್ಕಾರ ಇದ್ದಾಗ ಕರ್ನಾಟಕದಲ್ಲಿ ಕರ್ನಾಟಕ ಜಾನುವಾರು ಹತ್ಯೆ ನಿಷೇಧ ಹಾಗೆ ಮಾರಾಟ ನಿಷೇಧ ಕಾಯ್ದೆ 2020 ಅಂತೇಳಿ ಜಾರಿಗೊಳಿಸಿ, ಅದಕ್ಕಿಂತ ಹಿಂದೆ 1964ರಲ್ಲಿ ಕಾಯ್ದೆ ಇದ್ರೂ ಕೂಡ ಆ ಕಾಯ್ದೆಯನ್ನು ಒಂದಿಷ್ಟು ಬಲಪಡಿಸಿ ಮುಸ್ಲಿಂ ಸಮುದಾಯವನ್ನು ಟಾರ್ಗೆಟ್ ಮಾಡಿ ಒಂದು ರಾಜಕೀಯ ಟೂಲ್ ಆಗಿ ಈ ಒಂದು ಆಕ್ಟ್ ಅನ್ನ ಬಿಜೆಪಿ ಸರ್ಕಾರ ಮಾಡಿರುವಂಥದ್ದು ತಮ್ಮೆಲ್ಲರಿಗೂ ಕೂಡ ಗೊತ್ತಿದೆ. ಅದರ ಭಾಗವಾಗಿ ಪ್ರಾಣಿ ಹತ್ಯೆಯನ್ನ ಮಾಡುವಂಥದ್ದು, ಅಂದ್ರೆ ಗೋವಂಶಕ್ಕೆ ಸೇರಿದಂತ ಪ್ರಾಣಿಗಳನ್ನು ಹತ್ಯೆ ಮಾಡುವಂಥದ್ದು ನಿಷೇಧ ಮಾಡಲಾಗಿದೆ, ಹಾಗೆ ಮಾರಾಟ ಮಾಡೋದು ನಿಷೇಧ ಮಾಡಲಾಗಿದೆ. ಆದರೆ ಕರ್ನಾಟಕದಲ್ಲಿ ಅಥವಾ ಇಡೀ ದೇಶದಲ್ಲಿ ಗೋವಂಶಕ್ಕೆ ಸೇರಿದಂತ ಮಾಂಸವನ್ನ ಉಪಯೋಗಿಸುವಂತವರ ಸಂಖ್ಯೆ ಮುಸ್ಲಿಂ ಸಮುದಾಯದಲ್ಲಿ ನೋಡಿದ್ರೆ ಕೇವಲ 20% ಮಾತ್ರ ಇದ್ದೀವಿ. 20ರಿಂದ 25% ಅಂಕಿಅಂಶಗಳ ಪ್ರಕಾರ ಅದನ್ನು ಸೇವಿಸುವಂಥದ್ದು ಮಾಡುವಂಥ ಮುಸ್ಲಿಂ ಸಮುದಾಯ ಇದೆ. ಇನ್ನುಳಿದಂತೆ ಇತರ ನಮ್ಮ ಸಮುದಾಯಗಳು, ಬೇರೆ ಬೇರೆ ಸಮುದಾಯಗಳು ಕೂಡ ಈ ಮಾಂಸವನ್ನು ಸ್ವೀಕಾರ ಮಾಡುತ್ತದಂತ ತಮ್ಮೆಲ್ಲರಿಗೂ ಕೂಡ ಗೊತ್ತಿದೆ. ಆದರೆ ಈ ಕಾಯ್ದೆ ಬಂದ ನಂತರದಲ್ಲಿ ಮುಸ್ಲಿಂ ಸಮುದಾಯವನ್ನ ಈ ಪ್ರಾಣಿ ಹತ್ಯೆಗೆ ಸಂಬಂಧಪಟ್ಟಂತೆ ಮುಸ್ಲಿಂ ಸಮುದಾಯವನ್ನೇ ಟಾರ್ಗೆಟ್ ಮಾಡುವಂತ ಬಹಳ ವ್ಯವಸ್ಥಿತವಾದಂಥ ಒಂದು ಸಂಚು ಇಡೀ ರಾಜ್ಯದಲ್ಲಿ, ದೇಶದಲ್ಲಿ ನಡೆದಿದೆ. ಅದು ನೀವು ಎಲ್ಲರೂ ಕೂಡ ನೋಡ್ತಾ ಇದ್ರಿ. ಕರ್ನಾಟಕದಲ್ಲಿ ಪ್ರಾಣಿ ಹತ್ಯೆ, ಜಾನುವಾರು ಹತ್ಯೆ ನಿಷೇಧ ಕಾಯ್ದೆ ಬಂದ ನಂತರದಲ್ಲಿ ಯಾವುದೇ ಸಂತೆಯಲ್ಲಿ ಏನಾದರೂ ಜಾನುವಾರುಗಳನ್ನ ಕೊಂಡೊಯ್ಬೇಕಾದ್ರೆ ಮುಸ್ಲಿಂ ಸಮುದಾಯದ ಮಾತ್ರ ಅವ್ರನ್ನ ಟಾರ್ಗೆಟ್ ಮಾಡುವಂಥದ್ದು. ರೈತರು ಕೂಡ ತಮ್ಮ ಕೃಷಿ ಕೆಲಸಗಳಿಗೆ ಏನಾದರೂ ಜಾನುವಾರುಗಳನ್ನ ಪರ್ಚೇಸ್ ಮಾಡಿ ತಗೊಂಡು ಹೋಗ್ತಾ ಇದ್ರು ಕೂಡ ಅವರ ಮೇಲೆ ಹಲ್ಲೆಗಳು ನಡೆಸುವಂಥದ್ದು, ಆ ಗೋವುಗಳನ್ನ ತೆಗೆದುಕೊಂಡು ಹೋಗಿ ಪೊಲೀಸ್ನವರಿಗೆ ಒಪ್ಪಿಸುವಂಥದ್ದು, ಮಾರಲ್ ಪೊಲೀಸಿಂಗ್ ಮಾಡುವಂಥದ್ದು. ಒಂದು ಗುಂಪು, ಈ ತರದ ಕಿಡಿಗೇಡಿಗಳ ಗುಂಪು ಸಾಮಾನ್ಯವಾಗಿ ಬಂಧುತ್ವವನ್ನ, ಭ್ರಾತೃತ್ವವನ್ನ, ಸಹೋದರತ್ವವನ್ನ ವಿರೋಧಿಸುವಂತ ಈ ಗುಂಪು ನಮ್ಮ ನಡುವೆ ಕೆಲಸವನ್ನು ಮಾಡಿಕೊಂಡೇ ಬಂದಿದೆ. ಆ ಎಲ್ಲ ಹಿನ್ನೆಲೆಯಿಂದ ನಾವು ಹಾಸನ ಜಿಲ್ಲೆಯ ಮುಸ್ಲಿಂ ಸಂಘಟನೆಗಳ ಒಕ್ಕೂಟ ಈ ಬಾರಿ ಒಂದು ನಿರ್ಧಾರವನ್ನು ಮಾಡಿದ್ದೇವೆ. ಈ ಬಕ್ರೀದ್ ಹಬ್ಬದ ದಿನ ಯಾರು ಕೂಡ ಗೋವಂಶಕ್ಕೆ ಸಂಬಂಧಿಸಿದಂತೆ ಯಾವುದೇ ಪ್ರಾಣಿಯನ್ನು ವಧೆ ಮಾಡಬಾರ್ದು, ಆ ವಧೆಯನ್ನು ನಾವು ನಿಷೇಧ ಮಾಡಲಾಗಿದೆ. ಮುಸ್ಲಿಂ ಸಂಘಟನೆಗಳು ಈ ರೀತಿ ಹೇಳುತ್ತಿದ್ದಂತೆಯೇ ರೈತರಲ್ಲಿ ಆತಂಕ ಹೆಚ್ಚಾಗಿದೆ. ವಯಸ್ಸಾಗಿರುವ ಜಾನುವಾರುಗಳನ್ನು ಏನು ಮಾಡಬೇಕು ಎಂದು ಹಾಸನದಲ್ಲಿ ರೈತರು ಪ್ರತಿಭಟನೆ ನಡೆಸಿದ್ದಾರೆ. ಜಾನುವಾರು ಮಾರಾಟಕ್ಕೆ ಅವಕಾಶ ನೀಡಬೇಕು ಎಂದು ಆಗ್ರಹಿಸಿದ್ದಾರೆ. ವಿರೋಧಿ ಗೋಹತ್ಯೆ ನಿಷೇಧ ಕಾಯ್ದೆ
ರೈತರು ಪ್ರತಿಭಟನೆ ಮಾಡುವುದಕ್ಕೂ ಅರ್ಥ ಇದೆ. ಬಕ್ರೀದ್ ಕಾಲದಲ್ಲಿ ಜಾನುವಾರುಗಳ ಖರೀದಿ ಹೆಚ್ಚಾಗುವುದರಿಂದ ಅನೇಕ ಸಣ್ಣ ಪುಟ್ಟ ರೈತರಿಗೆ ಆರ್ಥಿಕ ಸಹಾಯ ದೊರಕುತ್ತದೆ. ವಯಸ್ಸಾದ ಎತ್ತುಗಳು, ಹಾಲು ಕೊಡದ ದನಗಳು ಇವುಗಳನ್ನು ಮಾರಾಟ ಮಾಡುವ ಅವಕಾಶ ರೈತರಿಗೆ ಈ ಹಬ್ಬದ ಸಮಯದಲ್ಲಿ ಲಭ್ಯವಾಗುತ್ತದೆ. ಈಗಾಗಲೇ ಪಶು ಆಹಾರದ ಬೆಲೆ ಏರಿಕೆ, ಹಾಲಿನ ಉತ್ಪನ್ನದ ವೆಚ್ಚ, ಕೃಷಿ ಸಂಕಷ್ಟಗಳಿಂದ ಬಳಲುತ್ತಿರುವ ರೈತರಿಗೆ ಈ ಮಾರುಕಟ್ಟೆ ಒಂದು ಪೂರಕ ಆದಾಯವಾಗಿತ್ತು. ಈಗ ಜಾನುವಾರು ಮಾರಾಟ ಮಾಡದಂತೆ ಹೇಳಿದರೆ ರೈತರಿಗೆ ಇನ್ನಷ್ಟು ಸಂಕಷ್ಟಗಳು ಬರಲಿವೆ ಎಂದು ಪ್ರಾಂತ ರೈತ ಸಂಘದ ರಾಜ್ಯ ನಾಯಕ HR ನವೀನ್ ಕುಮಾರ್ ತಿಳಿಸಿದ್ದಾರೆ. ಇತ್ತೀಚೆಗೆ ಹಾಸನ ಜಿಲ್ಲೆಯಲ್ಲಿ ಹಾಸನದ ಜಿಲ್ಲಾಡಳಿತ ಹೊರಡಿಸಿರ್ತಕ್ಕಂಥ ಒಂದು ಪ್ರಕಟಣೆ ಹಿನ್ನೆಲೆಯಲ್ಲಿ ಒಂದು ಘಟನೆ ನಡೆದಿದೆ. ಜಿಲ್ಲಾಡಳಿತ ಏನ್ ಮಾಡುತ್ತೆ ಅಂತ ಹೇಳಿದ್ರೆ, ಕಳೆದ ಒಂದು 4 ದಿವಸಗಳ ಹಿಂದೆ ನಗರದಲ್ಲಿ, ಪ್ರಮುಖವಾಗಿ ಹಾಸನ ನಗರದಲ್ಲಿರ್ತಕ್ಕಂಥ ಕೆಲವು ಅಲ್ಪಸಂಖ್ಯಾತ ಸಮುದಾಯದವರು ಹೆಚ್ಚು ವಾಸ ಮಾಡತಕ್ಕಂಥ ಪ್ರದೇಶಗಳಿಗೆ ಒಂದು ಬ್ಯಾನರ್ ಮೂಲಕ ಒಂದು ಪ್ರಕಟಣೆ ಹೊರಡಿಸುತ್ತೆ. ಅದ್ರಲ್ಲಿ ಏನಿದೆ ಅಂತ ಹೇಳಿದ್ರೆ, ನಿಮ್ಗೆಲ್ರಿಗೂ ಗೊತ್ತಿದೆ, ಈಗ ಬಕ್ರೀದ್ ಹಬ್ಬ ಬರ್ತಾ ಇದೆ. ಈ ಹಬ್ಬದ ಸಂದರ್ಭದಲ್ಲಿ ನೀವು ದನಗಳನ್ನ ಅಥವಾ ಗೋವುಗಳನ್ನ ಕೊಂಡ್ಕೊಳ್ಳಂಗಿಲ್ಲ, ಅವುಗಳನ್ನ ಹತ್ಯೆ ಮಾಡೋಂಗಿಲ್ಲ, ಅದರ ಮಾಂಸವನ್ನ ಹಂಚಬಾರದು. ಯಾಕೆ ಅಂತ ಹೇಳಿದ್ರೆ, ಕರ್ನಾಟಕದಲ್ಲಿ ಜಾನುವಾರು ಹತ್ಯೆ ನಿಷೇಧ ಕಾಯ್ದೆ ಜಾರಿಯಲ್ಲಿದೆ ಅಂತೇಳಿ ಒಂದು ಪ್ರಕಟಣೆ ಹೊರಡಿಸುತ್ತೆ. ಅಕಸ್ಮಾತ್ ಯಾರಾದರೂ ಗೋವುಗಳನ್ನ ವಧೆ ಮಾಡಿದ್ರೆ ಅವರಿಗೆ 7 ವರ್ಷಗಳ ಕಾಲ ಜೈಲು ಶಿಕ್ಷೆ ಮತ್ತು ಅವರ ಆಸ್ತಿ ಪಾಸ್ತಿಗಳನ್ನ ಮುಟ್ಟುಗೋಲಾಕೊಳ್ಳಲಾಗ್ತದೆ ಅಂತಕ್ಕಂಥ ಒಂದು ಪ್ರಕಟಣೆ ಹೊರಡಿಸುತ್ತೆ. ಇದರಿಂದ ಗಾಬರಿ ಆಗಿರ್ತಕ್ಕಂಥ ಅಲ್ಪಸಂಖ್ಯಾತ ಸಮುದಾಯದವರು ಸಭೆಗಳನ್ನ ಮಾಡ್ತಾರೆ, ಏನ್ ಮಾಡೋದು ಅಂತೇಳಿ. ಕೊನೆಗೆ ಅವರು ಒಂದು ನಿರ್ಧಾರಕ್ಕೆ ಬರ್ತಾರೆ. ಏನಪ್ಪಾ ನಿರ್ಧಾರ ಅಂತ ಹೇಳಿದ್ರೆ, ನಾವು ಯಾವ ರಾಸುಗಳನ್ನು, ದನಗಳನ್ನು ಕೂಡ ಈ ಸಾರಿಯ ಹಬ್ಬಕ್ಕೆ ಪರ್ಚೇಸ್ ಮಾಡೋದಿಲ್ಲ, ದನದ ಮಾಂಸವನ್ನ ನಾವು ಈ ಹಬ್ಬದಲ್ಲಿ ಹಂಚೋದಿಲ್ಲ ಅಂತೇಳಿ ಒಂದು ತೀರ್ಮಾನಕ್ಕೆ ಬರ್ತಾರೆ. ಇದು ಹೇಗೆ ಪರಿಣಾಮವನ್ನ ಬೀರುತ್ತೆ ಅಂತ ಹೇಳಿದ್ರೆ, ಅವರ ಆಹಾರದ ಸಂಸ್ಕೃತಿ, ಅವರ ಆಹಾರದಕ್ಕೂ ನಾನು ಅದನ್ನ ಆಮೇಲೆ ಮಾತಾಡ್ತೀನಿ. ಆದ್ರೆ ಇವರು ತಗೊಂಡಿರ್ತಕ್ಕಂಥ ಈ ತೀರ್ಮಾನ ಅಂದ್ರೆ ಜಿಲ್ಲಾಡಳಿತ ಹೊರಡಿಸಿರ್ತಕ್ಕಂಥ ಪ್ರಕಟಣೆಯ ಆಧಾರದ ಮೇಲೆ ಅಲ್ಪಸಂಖ್ಯಾತ ಸಮುದಾಯದವರು ತಗೊಂಡಿರ್ತಕ್ಕಂಥ ಈ ತೀರ್ಮಾನ ನೇರವಾಗಿ ಜಿಲ್ಲೆಯಲ್ಲಿರ್ತಕ್ಕಂಥ ದೊಡ್ಡ ಸಂಖ್ಯೆಯ ರೈತರ ಮೇಲೆ ಪರಿಣಾಮವನ್ನ ಇದು ಬೀರುತ್ತೆ. ನೋಡಿ, ಒಂದು ಅಂಕಿಅಂಶದ ಪ್ರಕಾರ ಹಾಸನ ಜಿಲ್ಲೆಯಲ್ಲಿ ಸರಿಸುಮಾರು 3 ಲಕ್ಷ ಜನ ರೈತರು ಹೈನುಗಾರಿಕೆಯ ಮೇಲೆ ಅವಲಂಬಿತರಾಗಿದ್ದಾರೆ. ನಮ್ಗೆಲ್ರಿಗೂ ಕೂಡ ಗೊತ್ತಿರ್ತಕ್ಕಂಥ ಒಂದು ಸತ್ಯ ಏನಪ್ಪಾ ಅಂತ ಹೇಳಿದ್ರೆ, ಇವತ್ತು ಇಡೀ ದೇಶ ಮತ್ತು ಕರ್ನಾಟಕವೂ ಸೇರಿದಂತೆ ಕೃಷಿ ಅಂತಕ್ಕಂಥದ್ದು ಬಹಳ ಬಿಕ್ಕಟ್ಟಿಗೆ ಒಳಗಾಗಿದೆ. ಅದರಲ್ಲೂ ಸಣ್ಣ ಹಿಡುವಳಿದಾರರಂತೂ ಇವತ್ತು ಕೃಷಿಯನ್ನ ನಂಬಿ ಬದುಕನ್ನ ಸಾಗಿಸೋದಿಕ್ಕೆ ಆಗಲ್ಲ ಅಂತಕ್ಕಂಥ ಪರಿಸ್ಥಿತಿಯನ್ನ ನಿರ್ಮಾಣ ಮಾಡ್ಕೊಂಡಿದೀವಿ. ಯಾಕಂದ್ರೆ ನಾವು ನಿರ್ಮಾಣ ಮಾಡ್ಕೊಂಡಿದೀವಿ ಅನ್ನೋದಕ್ಕಿಂತ ಸರ್ಕಾರ ಅಂತದ್ದೊಂದು ಸ್ಥಿತಿಯನ್ನ ನಿರ್ಮಾಣ ಮಾಡಿದೆ, ಪ್ರಜ್ಞಾಪೂರ್ವಕವಾಗಿ ನಿರ್ಮಾಣ ಮಾಡಿದೆ. ಇವು ಒಂದ್ ಕಡೆ ಉತ್ಪಾದನಾ ವೆಚ್ಚ ವಿಪರೀತ ಜಾಸ್ತಿ ಆಗಿದೆ. ಅದು ರಸಗೊಬ್ಬರ ಇರಲಿ, ಬಿತ್ತನೆ ಬೀಜ ಇರಲಿ, ಕೀಟನಾಶಕಗಳಿರ್ಲಿ, ಪೆಟ್ರೋಲ್ ಡೀಸೆಲ್ ರೇಟ್ ದರಗಳು ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇರ್ತಕ್ಕಂಥ ಕಾರಣಕ್ಕೋಸ್ಕರ ಇವತ್ತು ಅಗತ್ಯ ವಸ್ತುಗಳ ಬೆಲೆ ಹೆಚ್ಚಾಗಿ ಉತ್ಪಾದನಾ ವೆಚ್ಚ ಜಾಸ್ತಿ ಆಗ್ತಾ ಇದೆ. ಆ ಉತ್ಪಾದನಾ ವೆಚ್ಚಕ್ಕೆ ತಕ್ಕಂತೆ ಇವತ್ತು ಮಾರುಕಟ್ಟೆಯಲ್ಲಿ ಕೃಷಿಯ ಬೆಳೆಗಳಿಗೆ ಬೆಲೆ ಇಲ್ಲದೆ ಇರ್ತಕ್ಕಂಥ ಒಂದು ಪರಿಸ್ಥಿತಿ ಇರೋದ್ರಿಂದ ಮಾಡಿರ್ತಕ್ಕಂಥ ಸಾಲವನ್ನು ತೀರ್ಸಕ್ಕಾಗದೆ ರೈತ ಇವತ್ತು ಆತ್ಮಹತ್ಯೆ ದಾರಿಯನ್ನ ಹಿಡಿದಿದ್ದಾನೆ. ಇಂತಹ ಸಂದರ್ಭದಲ್ಲಿ ತನ್ನ ಬದುಕನ್ನ ಮುಂದುವರಿಸಬೇಕು, ಕುಟುಂಬವನ್ನು ಉಳಿಸ್ಕೊಳ್ಬೇಕು, ಏನಾದ್ರೂ ಮಾಡಿ ಜೀವನ ನಡೆಸಬೇಕು ಅಂತೇಳಿ ಕೃಷಿಯನ್ನ ಹೊರತುಪಡಿಸಿರ್ತಕ್ಕಂಥ ಇತರೆ ಆದಾಯಗಳ ಮೇಲೆ ಆತ ಡಿಪೆಂಡ್ ಆಗಿದ್ದಾನೆ. ಅದರಲ್ಲೂ ಬಹಳ ಮುಖ್ಯವಾಗಿ ಕರ್ನಾಟಕ ರಾಜ್ಯದಲ್ಲಿ ಮತ್ತು ಹಾಸನದಂತ ಜಿಲ್ಲೆಯಲ್ಲಿ ಹೈನುಗಾರಿಕೆ ಮೇಲೆ ದೊಡ್ಡ ಸಂಖ್ಯೆಯ ರೈತರು ಅವಲಂಬಿತರಾಗಿದ್ದಾರೆ. ನಾನು ಈಗಾಗಲೇ ಹೇಳಿದಂಗೆ ಸರಿಸುಮಾರು 3 ಲಕ್ಷ ಜನ ರೈತರು ಹಸುಗಳನ್ನ, ಎಮ್ಮೆಗಳನ್ನ ಇಟ್ಟುಕೊಂಡು ಹಾಲನ್ನ ಕರೆದು ಅದನ್ನ ಡೈರಿಗಳಿಗೆ ಹಾಕೋದ್ರ ಮೂಲಕ ತಮ್ಮ ದಿನನಿತ್ಯದ ಜೀವನವನ್ನು ನಡೆಸೋದಿಕ್ ಬೇಕಾಗಿರ್ತಕ್ಕಂಥ ರೀತಿಯ ಕೆಲಸವನ್ನ ಮಾಡ್ತಾ ಇದ್ದಾರೆ. ಒಂದು ಅಂಕಿಅಂಶದ ಪ್ರಕಾರ ಸರಿಸುಮಾರು 14ರಿಂದ 15 ಲಕ್ಷ ಲೀಟರ್ ಪ್ರತಿದಿನ ಹಾಸನ ಜಿಲ್ಲೆಯಲ್ಲಿ ಹಾಲು ಉತ್ಪಾದನೆ ಆಗತ್ತೆ. ಅಂದ್ರೆ 15 ಲಕ್ಷ ಲೀಟರ್ ಹಾಲನ್ನ ಉತ್ಪಾದನೆ ಮಾಡುವಷ್ಟು ದೊಡ್ಡ ಪ್ರಮಾಣದ ಹೈನುಗಾರಿಕೆ ಇವತ್ತು ಹಾಸನ ಜಿಲ್ಲೆಯಲ್ಲಿ ಬೆಳೆದಿದೆ. ಈ ಹೈನುಗಾರಿಕೆ ಮುಂಚೆ ತರ ನಾಟಿ ಹಸುಗಳನ್ನ, ನಾಟಿ ಎಮ್ಮೆಗಳನ್ನ ಇಟ್ಟುಕೊಂಡು 1 ಲೀಟ್ರು, ಅರ್ಧ ಲೀಟ್ರು, 2 ಲೀಟ್ರು ಹಾಲನ್ನ ಉತ್ಪಾದನೆ ಮಾಡಿ ಜೀವನ ನಡೆಸಕ್ಕಾಗಲ್ಲ. ಬದಲಾಗಿ ನಿಮಗೆ ಹೆಚ್ಚು ಹಾಲನ್ನ ಉತ್ಪಾದನೆ ಮಾಡಿ ಅದರಿಂದ ಆದಾಯ ತಗೋಬೇಕು ಅಂತ ಹೇಳಿದ್ರೆ ಅದಕ್ಕೆ ಹೆಚ್ಚು ಹಾಲನ್ನ ಕೊಡ್ತಕ್ಕಂಥ
ಸಿಂಧಿ ಹಸುಗಳನ್ನ, ಜೆರ್ಸಿ ಹಸುಗಳನ್ನ, ವಿವಿಧ ತಳಿಗಳ ಹಸುಗಳನ್ನ ನಾವು ತಗೊಳ್ಬೇಕಾಗತ್ತೆ ರೈತರು. ಆ ರೀತಿಯಾಗಿ ಈ ಹಸುಗಳನ್ನ ತಗೊಂಡು ಹಾಲನ್ನ ಕರಿತಾ ಇರ್ಬೇಕಾದ್ರೆ, ಹಾಲನ್ನ ಉತ್ಪಾದನೆ ಮಾಡ್ಬೇಕಾದ್ರೆ ಈ ಹಸುಗಳಿಗೆ ಒಂದು ಏಜ್ ಲಿಮಿಟ್ ಅಂತ ಇದೆ. ಅವು ಕೊನೆಯವರೆಗೂ ಅಷ್ಟು ಹಾಲನ್ನು ಕೊಡಲ್ಲ. ಅಥವಾ ಮುದಿ ಹಸುಗಳಾದಾಗ, ಅಥವಾ ಅವುಗಳಿಗೇನಾದ್ರೂ ಕಾಲ್ಗೀಲ್ ಮುರ್ಕೊಂಡು ಅಥವಾ ಬೇರೆ ಇನ್ನೇನಾದ್ರೂ ಹೆಚ್ಚು ಕಡಿಮೆ ಆದಾಗ ಆ ಹಸುಗಳನ್ನ ಇಟ್ಕೊಂಡು ಕೊನೆವರೆಗೂ ಯಾವುದೇ ಒಬ್ಬ ರೈತ ಸಾಕಕ್ಕಾಗಲ್ಲ. ಇದೆಲ್ಲದಕ್ಕಿಂತ ಇನ್ನೊಂದು ಬಹಳ ಮುಖ್ಯವಾಗಿರ್ತಕ್ಕಂಥ ಅಂಶ ಏನಪ್ಪಾ ಅಂತ ಹೇಳಿದ್ರೆ, ಆ ಹಸು ನಮ್ಮಲ್ಲಿ ಹೆಣ್ಣು ಕರು ಹಾಕೋದ್ರ ಬದಲಾಗಿ ಅಕಸ್ಮಾತ್ ಅದು ಗಂಡು ಕರು ಹಾಕಿದ್ರೆ, ಈಗ ಹೆಣ್ಣು ಕರು ಹಾಕಿದ್ರೆ ಅದೇ ಹಸುವನ್ನು ಇಟ್ಕೊಂಡು ಸಾಕಿ, ಆ ಕರುವನ್ನು ಇಟ್ಕೊಂಡು ಸಾಕಿ ಆ ಕರುನೇ ಮತ್ತೆ ಮುಂದೆ ಹಸುವಾಗಿ ಹಾಲು ಕೊಡುತ್ತೆ. ಅದೇ ಗಂಡು ಕರು ಆದ್ರೆ ಅದು ನಿಷ್ಪ್ರಯೋಜಕ. ಒಂದು ಕರುವನ್ನ ಸಾಕೋದಿಕ್ಕೆ ಒಂದು ದಿನಕ್ಕೆ ಆ ಕರುವಿಗೆ ಕನಿಷ್ಠ 2 ಲೀಟರ್ ಹಾಲನ್ನ ನಾವು ಬಳಸಬೇಕಾದಂತ ಅನಿವಾರ್ಯತೆ ಇದೆ. ಇಂಥ ಸಂದರ್ಭದಲ್ಲಿ ಆ ರೀತಿ ವಯಸ್ಸಾಗಿರ್ತಕ್ಕಂಥ ಮುದಿ ಹಸುಗಳನ್ನ, ನಿಷ್ಪ್ರಯೋಜಕ ಹಸುಗಳನ್ನ ಮತ್ತು ಗಂಡು ಕರುಗಳನ್ನ ರೈತರು ಇಟ್ಕೊಂಡು ಸಾಕಕ್ಕಾಗಲ್ಲ. ಇದು ಅತ್ಯಂತ ಹೊರೆಯಾಗಿರೋ ಕಾರಣಕ್ಕೋಸ್ಕರ ಅವುಗಳನ್ನ ಮಾರಾಟ ಮಾಡ್ಕೊಂಡು ಬರ್ತಾ ಇದೀವಿ. ಇಲ್ಲೇನಾಯ್ತು, ಈ ಜಿಲ್ಲಾಡಳಿತ ಹೊರಡಿಸಿರ್ತಕ್ಕಂಥ ಈ ಪ್ರಕಟಣೆಯಿಂದಾಗಿ ಜಿಲ್ಲೆಯಲ್ಲಿ ಯಾವ ಹಸುಗಳನ್ನು ಕೊಂಡ್ಕೊಳ್ಳಲ್ಲ ಅಂತೇಳಿ ಅದರ ವ್ಯಾಪಾರವನ್ನ ಮಾಡ್ತಾ ಇದ್ದಂತ ಸಮುದಾಯದವರು ಇವತ್ತು ಅದನ್ನು ನಿಷೇಧ ಮಾಡಿದ್ರು ಅಥವಾ ವ್ಯಾಪಾರಕ್ಕೆ ಬರಲಿಲ್ಲ. ದೊಡ್ಡ ಸಂಖ್ಯೆಯಲ್ಲಿ ನೀವು ನೋಡ್ಬೇಕು, ಮಾರುಕಟ್ಟೆಯಲ್ಲಿ ನಿನ್ನೆ ಇವತ್ತು ನಾವು ಪ್ರತಿನಿತ್ಯ ಬದುಕನ್ನು ನಡೆಸೋಕ್ಕೆ ಒಂದು ಹಸುವನ್ನ ಮಾರಿದ್ರೆ 40,000 50,000 ಸಿಗುತ್ತೆ. ಅದರಿಂದ ಇನ್ನೇನಾದ್ರೂ ಮಾಡ್ಬೋದು ನಾವು ಕೃಷಿ ಚಟುವಟಿಕೆ ಅಂತ ಅಂದ್ಕೊಂಡು 16 ಕಿಲೋಮೀಟರ್, 50 ಕಿಲೋಮೀಟರ್, 100 ಕಿಲೋಮೀಟರ್ ಬಾಡಿಗೆ ಕೊಟ್ಕೊಂಡು ಟೆಂಪೋಗಳಲ್ಲಿ ಹಸುಗಳನ್ನ ಮಾರ್ಕೆಟಿಗೆ ತಂದಿರ್ತಕ್ಕಂಥವ್ರು ವ್ಯಾಪಾರ ಆಗದೆ ಅತ್ಯಂತ ಆಕ್ರೋಶದಿಂದ ವಾಪಸ್ ಹೋಗಿರ್ತಕ್ಕಂಥ ಘಟನೆಗಳನ್ನ ನಾವು ನೋಡ್ತಾ ಇದೀವಿ. ಇದೆಲ್ಲವನ್ನ ಗಮನಿಸಿ ರೈತ ಚಳುವಳಿಗಳು, ಮುಖ್ಯವಾಗಿ ಕರ್ನಾಟಕ ಪ್ರಾಂತ ರೈತ ಸಂಘ, ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತು ಜಿಲ್ಲೆಯ ಎಲ್ಲ ದಲಿತ ಜನಪರ ಸಂಘಟನೆಗಳು ಒಟ್ಟಿಗೆ ಸೇರಿ ಈ ಜಾನುವಾರು ಹತ್ಯೆ ನಿಷೇಧ ಕಾಯ್ದೆ ಜಾರಿ ಇರೋದ್ರಿಂದ ಅದು ನೇರವಾಗಿ ರೈತ ಸಮುದಾಯದ ಮೇಲೆ ತೊಂದರೆಯನ್ನ ಕೊಡ್ತಾ ಇದೆ, ರೈತ ಸಮುದಾಯದ ಮೇಲೆ ಗದಪ್ರಹಾರ ಮಾಡ್ತಾ ಇದೆ. ಅದನ್ನ ವಾಪಸ್ ತಗೊಳ್ಬೇಕು ಮತ್ತು ಇದುವರೆಗೂ ಹೇಗೆ ರೈತರ ಜಾನುವಾರುಗಳನ್ನ, ರಾಸುಗಳನ್ನ ಮಾರಾಟ ಮಾಡೋದಕ್ಕೆ ಒಂದು ಸೂಕ್ತವಾಗಿರ್ತಕ್ಕಂಥ ವ್ಯವಸ್ಥೆ ನಾರ್ಮಲ್ ಆಗಿ ನಡ್ಕೊಂಡು ಬರ್ತಾ ಇತ್ತು, ಅದಕ್ಕೆ ಬೇಕಾಗಿರ್ತಕ್ಕಂಥ ರೀತಿಯ ಅನುಕೂಲಗಳನ್ನ ಜಿಲ್ಲಾಡಳಿತ ಮಾಡಿಕೊಡ್ಬೇಕು. ಇಲ್ಲ ಅಂತ ಹೇಳಿದ್ರೆ ರೈತರು ತಮ್ಮ ರಾಸುಗಳನ್ನ ನಾಳೆ DC ಆಫೀಸ್ನ ಎದುರುಗಡೆ ತಂದು ಕಟ್ಟಬೇಕಾಗತ್ತೆ, ನೀವೇ ಅವುಗಳನ್ನ ಪರ್ಚೇಸ್ ಮಾಡಬೇಕಾಗತ್ತೆ ಅಂತಕ್ಕಂಥ ಒಂದು ಪರಿಸ್ಥಿತಿಯನ್ನ ನಿರ್ಮಾಣ ಮಾಡಿದ್ರೆ ಇದಕ್ಕೆ ಪ್ರತಿಭಟನೆಯನ್ನ ನಾವು ಮಾಡಿದ್ದೀವಿ. ಇಲ್ಲಿ ಇನ್ನೊಂದು ಪ್ರಶ್ನೆ ಎದುರಾಯ್ತು, ಏನಂತ ಹೇಳಿದ್ರೆ ಈ ಕೆಲವು ಹಿಂದುತ್ವವಾದಿ ಶಕ್ತಿಗಳು ಬಜರಂಗ ದಳದ ಹೆಸರಿನಲ್ಲಿ ಈ ರೀತಿಯಾಗಿ ಹಸುಗಳನ್ನ ಮಾರಾಟ ಮಾಡೋರು ಮತ್ತು ಹಸುಗಳನ್ನ ಕೊಂಡ್ಕೊಳ್ತಕ್ಕಂಥವ್ರ ಮೇಲೆ ನೈತಿಕ ಪೊಲೀಸ್ ಗಿರಿಯಿಂದ ದಾಳಿಯನ್ನ ಮಾಡಿ ಕಾನೂನನ್ನ ಕೈಗೆ ತೊಳ್ತಕ್ಕಂಥ ಕ್ರಮಗಳು ಕಳೆದ ಒಂದು ವಾರ 15 ದಿವಸದಲ್ಲಿ ಹಾಸನ ನಗರದಲ್ಲಿ ಮತ್ತು ಜಿಲ್ಲೆಯಲ್ಲಿ ಕೆಲವು ಕಡೆ ಘಟಿಸಿದಾವೆ. ಈ ಸಂದರ್ಭದಲ್ಲಿ ನಾನು ಜಿಲ್ಲಾಡಳಿತಕ್ಕೂ ಮನವಿ ಮಾಡೋದೇನಂತ ಹೇಳಿದ್ರೆ, ಇಂತಹವರ ವಿರುದ್ಧ ನೀವು ನಿರ್ದಾಕ್ಷಿಣ್ಯವಾಗಿ ಶಿಸ್ತು ಕ್ರಮವನ್ನು ಕೈಗೊಳ್ಳಬೇಕು. ಕಾನೂನನ್ನ ಕೈಗೆತ್ಕೊಳಕ್ ಅವ್ರು ಯಾರು? ನೀವು ಮಾರಾಟ ಮಾಡಬೇಡಿ, ನೀವು ಪರ್ಚೇಸ್ ಮಾಡಬೇಡಿ ಅಂತ ಹೇಳಕ್ ಅವ್ರು ಯಾರು? ಮತ್ತೆ ಕೆಲವರು ಹೇಳ್ತಾರೆ ಗೋಶಾಲೆಗಳಿಗೆ ತಗೊಂಡೋಗ್ಬಿಡಿ ಅಂತ. ನಮಗೆ ಗೊತ್ತಿದೆ ಗೋಶಾಲೆಗಳು ಆರಂಭ ಆಗಿ ಹೇಗೆ ನಡೀತಾ ಇದಾವೆ, ಅದರಲ್ಲಿರ್ತಕ್ಕಂಥ ದನಗಳು, ರಾಸುಗಳು ಹೇಗೆ ತಮ್ಮ ಜೀವನವನ್ನು ನಡೆಸ್ತಾ ಇದಾವೆ ಅಂತಕ್ಕಂಥ ಎಲ್ಲ ಘಟನೆಗಳನ್ನ ನಾನು ಈಗ ಇಲ್ಲಿ ವಿವರಿಸಕ್ ಹೋಗಲ್ಲ. ಇವತ್ತು ರೈತರಿಗೆ ತಮ್ಮ ಹಸುಗಳನ್ನ, ತಮಗೆ ಅಗತ್ಯ ಇಲ್ಲದೆ ಇರ್ತಕ್ಕಂಥ ಹಸುಗಳನ್ನ, ಅಗತ್ಯ ಇರುವಾಗ ನಾವು ಅವನ್ನ ಸಾಕಿದೀವಿ, ಪೋಷಿಸಿದೀವಿ, ಅವುಗಳನ್ನ ನಮ್ಮದೇ ರೀತಿಯ ಮನುಷ್ಯರ ತರ ನಾವು ಬೆಳೆಸಿದೀವಿ. ನಮಗೆ ಅವುಗಳ ಅಗತ್ಯ ಇಲ್ಲ ಅಂತ ಆದಾಗ, ನಮಗೆ ಅವುಗಳಿಂದ ನಿಷ್ಪ್ರಯೋಜನ ಇದೆ, ಅವು ನಮಗೆ ಹೊರೆ ಆಗ್ತಾ ಇದಾವೆ ಅಂದಾಗ ನಾವು ಅದನ್ನ ಖಂಡಿತವಾಗ್ಲೂ ಮಾರ್ತೀವಿ. ಇಲ್ಲ ಅಂತ ಹೇಳಿದ್ರೆ ನಮಗಾಗುವ, ರೈತರಿಗಾಗುವ ನಷ್ಟವನ್ನು ಯಾರು ತುಂಬಿಕೊಡ್ತಾರೆ ಅನ್ನೋದು ಮುಖ್ಯವಾಗಿರ್ತಕ್ಕಂಥ ಪ್ರಶ್ನೆ. ಯಾರು ಇದರ ಹೊಣೆಗಾರಿಕೆಯನ್ನು ಒತ್ಕೊಳಕ್ ತಯಾರಿಲ್ದೇ ಇರುವಾಗ ನಾವು ಖಂಡಿತ ಇದನ್ನ ಮಾರಾಟ ಮಾಡ್ತೀವಿ. ಇನ್ನೊಂದು ಪ್ರಶ್ನೆ ಕೊನೆಯದಾಗಿ ನನಗೆ ಅನ್ಸೋದು ಏನಂತ ಹೇಳಿದ್ರೆ, ಯಾರೆಲ್ಲ ಈ ಗೋವಿನ ಪ್ರಶ್ನೆಯನ್ನ ಅಥವಾ ದನದ ಪ್ರಶ್ನೆಯನ್ನ, ದನದ ಮಾಂಸದ ಪ್ರಶ್ನೆಯನ್ನ, ದನದ ಮಾರಾಟದ ಪ್ರಶ್ನೆಯನ್ನ ಇಟ್ಟುಕೊಂಡು ಇವತ್ತು ಚರ್ಚೆಯನ್ನ ಮಾಡ್ತಾ ಇದ್ದಾರೆ ಅಥವಾ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ, ಹಿಂದುತ್ವವಾದಿ ಶಕ್ತಿಗಳು ಅನ್ನೋರಾಗ್ಲಿ ಅಥವಾ ಅದರ ರಾಜಕೀಯ ಲಾಭವನ್ನ ಪಡಿಬೇಕು ಅಂತಕ್ಕಂಥ BJP ಆಗ್ಲಿ, ಇವತ್ತು ಭಾರತ ದೇಶ ಜಗತ್ತಿನಲ್ಲೇ ಅತಿ ಹೆಚ್ಚು ದನದ ಮಾಂಸವನ್ನ ಎಕ್ಸ್ಪೋರ್ಟ್ ಮಾಡ್ತಕ್ಕಂಥ, ರಫ್ತು ಮಾಡ್ತಕ್ಕಂಥ ಒಂದು ದೊಡ್ಡ ಬಿಸ್ನೆಸ್ ಅನ್ನ ಇವತ್ತು ಮಾಡ್ತಾ ಇರ್ತಕ್ಕಂಥದನ್ನ ನಾವು ನೋಡ್ತೀವಿ. ಒಂದು ಸಣ್ಣ ಅಂಕಿಅಂಶದ ಪ್ರಕಾರ 2024 ಮತ್ತು 25ನೇ ಅಂಕಿಅಂಶ ಏನ್ ಹೇಳುತ್ತೆ ಅಂತ ಹೇಳಿದ್ರೆ, ಭಾರತದಿಂದ 13 ಲಕ್ಷ ಮೆಟ್ರಿಕ್ ಟನ್ ದನದ ಮಾಂಸವನ್ನ ನಾವು ಭಾರತದಿಂದ ರಫ್ತು ಮಾಡಿದ್ವಿ. ಸರಿಸುಮಾರು 34,000 ಕೋಟಿ ರೂಪಾಯಿಯಷ್ಟು ವ್ಯವಹಾರ ನಡೆದಿದೆ.
ಈ ಬಿಸ್ನೆಸ್ ಅನ್ನ ನಡೆಸ್ತಾ ಇರ್ತಕ್ಕಂಥ ಬಹುಪಾಲು ಯಾರಪ್ಪ ಅಂತ ಹೇಳಿದ್ರೆ ಅದರ ಮೇಜರ್ ಪಾಲುದಾರರು ಬಿಜೆಪಿಯ ರಾಜಕೀಯ ಪಕ್ಷದ ಜೊತೆಗೆ ಗುರುತಿಸ್ಕೊಂಡಿರ್ತಕ್ಕಂಥವ್ರು, ಬಿಜೆಪಿ ಪಕ್ಷಕ್ಕೆ ಡೊನೇಷನ್ ಕೊಡ್ತಾ ಇರ್ತಕ್ಕಂಥವ್ರು, ಅಥವಾ ಕೆಲವರು ಬಿಜೆಪಿ ಪಕ್ಷದ ಕಾರ್ಯಕರ್ತರೇ ಇದ್ದಾರೆ. ಇವರು ಒಂದ್ ಕಡೆ ತಮ್ಮ ಲಾಭಕ್ಕಾಗಿ, ತಮ್ಮ ಉದ್ಯಮಿಗಾಗಿ ಈ ದನದ ಮಾಂಸದ ರಫ್ತನ್ನ ಬಳಸ್ಕೊಳ್ಳೋದು, ಇನ್ನೊಂದ್ ಕಡೆ ರಾಜಕೀಯಕ್ಕಾಗಿ ಇಲ್ಲಿ ಬಂದು ದನದ ಮಾಂಸವನ್ನ ಬಳಸಬೇಡಿ, ಅದನ್ನ ತಿನ್ಬೇಡಿ ಅಥವಾ ಅದನ್ನ ಮಾರಾಟ ಮಾಡಬೇಡಿ, ಗೋವು ಅಂದ್ರೆ ಪವಿತ್ರ, ಅದು ದೇವರಿಗೆ ಸಮಾನ ಅಂತ ಹೇಳೋದು. ಆಯ್ತು, ದೇವರಿಗೆ ಸಮಾನ ಪವಿತ್ರ ಅಂತ ಹೇಳೋರು ಇದನ್ನ ಬಿಸ್ನೆಸ್ಗೆ ಯಾಕೆ ನೀವು ಬಳಸ್ಕೊಂಡಿದ್ದೀರಿ ಅನ್ನೋ ಪ್ರಶ್ನೆಗೆ ಖಂಡಿತ ಅವ್ರ ಹತ್ರ ಉತ್ತರ ಇಲ್ಲ. ಹಾಗಾಗಿ ಕೊನೆಯದಾಗಿ ನಾನು ಹೇಳೋದಿಷ್ಟ ಏನಂತ ಹೇಳಿದ್ರೆ, ಇವತ್ತು ರೈತರಿಗೆ ದನಗಳ ಜೊತೆಗೆ ಒಂದು ಭಾವನಾತ್ಮಕ ಸಂಬಂಧ ಇದೆ. ಆ ಸಂಬಂಧ ಇರೋ ಕಾರಣಕ್ಕೋಸ್ಕರನೇ ನಾವು ಅದನ್ನ ಸಾಕಿರೋದು, ಸಲವಿರೋದು. ಆದ್ರೆ ಕೊನೆ ಹಂತದಲ್ಲಿ ಅವುಗಳಿಂದ ನಿಷ್ಪ್ರಯೋಜಕ ಅಂತ ಗೊತ್ತಾದಾಗ ನಾವು ಅವನನ್ನ ಇಟ್ಕೊಳಕ್ ಆಗಲ್ಲ. ಆ ಕಾರಣಕ್ಕೋಸ್ಕರ ನಾವು ಅತ್ಯಂತ ಗೌರವಪೂರ್ವಕವಾಗಿ ಅವುಗಳನ್ನ ಮಾರಾಟ ಮಾಡ್ತೀವಿ. ಅಷ್ಟೇ ಗೌರವಪೂರ್ವಕವಾಗಿ ಅವ್ರು ತಗೊಳ್ತಾರೆ. ಕೆಲವರಿಗೆ ಕುರಿ, ಕೋಳಿ, ಮೀನು ಇತ್ಯಾದಿಗಳು ಆಹಾರ ಆದ್ರೆ, ಇನ್ ಕೆಲವರಿಗೆ ದನದ ಮಾಂಸ ಆಹಾರ. ಅವರವರದೇ ಆಗಿರ್ತಕ್ಕಂಥ ಆಹಾರದ ಹಕ್ಕಿದೆ. ಈ ರೀತಿಯಾಗಿ ರೈತರ ರಾಸುಗಳನ್ನ ಮಾರಾಟ ಮಾಡೋದಿಕ್ಕೆ ಸರಿಯಾಗಿರ್ತಕ್ಕಂಥ ವ್ಯವಸ್ಥೆಯನ್ನ ಕಲ್ಪಿಸ್ತಿಲ್ಲ ಅಂತ ಹೇಳಿದ್ರೆ, ಇಡೀ ರಾಜ್ಯಾದ್ಯಂತ ಮತ್ತು ಹಾಸನ ಜಿಲ್ಲೆಯೂ ಸೇರಿದಂತೆ ರೈತರು ದೊಡ್ಡ ಪ್ರಮಾಣದಲ್ಲಿ ದಂಗೆ ಏಳಬೇಕಾಗಿದ್ದಂತ ಅಗತ್ಯ ಬರ್ತದೆ. ಮತ್ತು ಇದರ ವಿರುದ್ಧ ರೈತ ಸಮುದಾಯ ಜಾಗೃತರಾಗಿ, ಸಂಘಟಿತರಾಗಿ ಹೋರಾಟವನ್ನು ಮುಂದುವರಿಸ್ತಾರೆ. ಅದಕ್ಕೆ ಅವಕಾಶವನ್ನ ಕೊಡಬಾರದು. ಇದರ ಸಮಸ್ಯೆಯನ್ನ ಕೂಡಲೇ ಸಂಬಂಧಪಟ್ಟಂತ ಸರ್ಕಾರ ಬಗೆಹರಿಸಬೇಕು ಅಂತ ಹೇಳಿ ಈ ಮೂಲಕ ನಾನು ವಿನಂತಿ ಮಾಡಕ್ ಬಯಸ್ತೇನೆ.